ಸರ್ ಮೇಡಮ್ ಪ್ಲೀಸ್ ಹಠ ಮಾಡ್ಬಿಡಿ. ನೋಡಿ ನೀವು ಇಡೋ ಹೆಜ್ಜೆಯಲ್ಲಿ ನಿಮ್ಮ ನೆರಳಿನ ಥರ ನಾನು ಜೊತೆಲಿ ಇರ್ತೀನಿ ಇವಾಗ. ನಿಮ್ಗೆ ಯಾರು ಏನ್ರಿ ಮಾಡ್ತಾರೆ? ಎಸ್, ನಾಳೆ ನೀವು ಆ ಮನೆಗೆ ಹೋದಾಗ ನಿಮ್ಮ ಜೊತೆ ನಾನು ಬರ್ತೀನಿ. ಹೇಗೆ? ಹಾಗೆ ಇರ್ತೀನಿ ಮೇಡಮ್. ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ನಾನು ಕಾಪಾಡ್ತೀನಿ. ಇದು ನನ್ನ ಪ್ರಾಮಿಸ್. ಹಾಗೆ ಅಗ್ನಿ ಸಾಕ್ಷಿಯಾಗಿ 7 ಹೆಜ್ಜೆ ಇಡ್ತೀಯಲ್ಲ, ಅದೇನು ಸಂತೋಷವಾಗಿ ಬಾಳೋ ಬದುಕೋಕಲ್ಲ. 7 ಕಂಟ್ರೀಸಲ್ಲಿ ಅವಳ ಅಪ್ಪನ ಕಂಪ್ನಿನ ನೀನ್ ಕೈ ತಗೊಳ್ಳೋಕೆ. ನೋಡು, ನಾನೊಂದು ಮಾತು ಹೇಳ್ತೀನಿ, ಕರೆಕ್ಟಾಗಿ ಕೇಳ್ಕೊ. ನಿಮಗೆ ಎಂಜಾಯ್ ಮಾಡೋಕ್ಕೆ ಬೇಕಾದಷ್ಟು ಹುಡುಗಿಯರು ಸಿಗ್ತಾರೆ, ಆದರೆ ನಿಮಗೆ ಲೈಫಲ್ಲಿ ಸೆಟಲ್ ಆಗಬೇಕಾದ್ರೆ ಕೋಟಿಯಲ್ಲಿ ಒಂದೇ ಹುಡುಗಿ ಇರೋದು. ಆಗ ಅವಳು ಚೆನ್ನಾಗಿದ್ದಾಳಾ, ಅಲ್ಲ ಮದುವೆ ಆಗಿದೆಯಾ, ಇಲ್ಲ ಅವಳಿಗೆ ಮಗು ಆಗಿದೆಯಾ ಅಂತ ಕ್ವಶನ್ ಮಾಡಬಾರ್ದು. ಸುಮ್ಮನೆ ಕಣ್ಮುಚ್ಕೊಂಡು ಶಾದಿ ಮಾಡ್ಕೋಬೇಕು. ಎಸ್ ಡ್ಯಾಡ್. ಓಕೆ, ಚೋ ಲೆಟ್ಸ್ ಗೋ. ಏನದು ಒಳ್ಳೆ ಸ್ನಿಫ್ ಡಾಕ್ಟರ್ ಸ್ನಿಫ್ ಮಾಡ್ಕೊಂಡು? ಮೇಡಮ್ ಇವತ್ತಿಗೆ ನಮ್ಮ ಮನೆಯಲ್ಲಿ ಈ ರೇಂಜ್ಗೆ ಇಷ್ಟು ದಿನ ಆದ್ಮೇಲೆ ಈ ತರ ಘಮ 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 ಅಂತ ಪರಿಮಳ ಬರ್ತಿದೆ. ಅದಕ್ಕೆ ಇದು ನಮ್ಮ ಮನೇನು ರೆಸ್ಟೋರೆಂಟ್ ಅಂತ ಗೊತ್ತಾಗ್ದೇನೆ ಸಾರಿ ಚೆಕ್ 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 ಮಾಡ್ತಾ ಇದೀನಿ. ಇವತ್ತು ನನ್ ಬೇಬಿ ಚಾರು ಬರ್ತಾ ಇದ್ದಾಳಲ್ಲ, ಅದಕ್ಕೆ ಅವಳಿಗೆ ಇಷ್ಟವಾದ ಎಲ್ಲ ಡಿಶಸ್ ರೆಡಿ ಮಾಡಿದ್ದೀನಿ. ಓಹೋ, ಇದು ಸಮಾಚಾರ. ಅಂದಾಗ ಹೇಳಿ, ತಾವು ತಮ್ಮ ಮಗಳಿಗೋಸ್ಕರ ಏನೇನು ರೆಡಿ ಮಾಡಿದ್ದೀರಿ? ಅವಳಿಗೆ ಪಾಸ್ತಾ, ಪಾವ್ ಭಾಜಿ, ಪಿಜ್ಜಾ ಅಂದ್ರೆ ತುಂಬಾ ಇಷ್ಟ. ಹೌದಾ? ಅಯ್ಯೋ, ನನಗೂ ಪಾಯಸ, ಆಲೂಗಡ್ಡೆ ಬಜ್ಜಿ, ತಿಳಿ ಸಾಂಬಾರು ಸಕ್ಕತ್ ಇಷ್ಟ. ಅದು ಪಾಸ್ತಾ, ಪಾವ್ ಭಾಜಿ, ಪಾಯಸ, ಬಜ್ಜಿ ಅಲ್ಲ. ಏನೋ ಒಂದು ಒಟ್ನಲ್ಲಿ ತಿನ್ನಕ್ಕೆ ರುಚಿಯಾಗಿದ್ರೆ ಅಷ್ಟೇ ಸಾಕು. ಒಳ್ಳೆ ಬ್ಯಾಟಿ ಮಾಡ್ಬಿಡ್ತೀನಿ. ಅದು ಸರಿ, ಅಂದಾಗೆ ಆವಾಗಿಂದ ನೀವು ಇಲ್ಲೇ ಈ ಪ್ರತಿಷ್ಠಾಪನೆ ಮಾಡಿರೋ ಕಲ್ಲು ಅಲ್ಲ ದೇವ್ರ ತರ ಇಲ್ಲೇ ಕೂತ್ಕೊಂಡಿದಾರಲ್ಲ, ಯಾವ ಗ್ಯಾಪ್ ಅಲ್ಲಿ ಇದನ್ನೆಲ್ಲ ಮಾಡಿದ್ರಿ? ನಾನೆಲ್ ರೆಡಿ ಮಾಡ್ದೆ? ನಾನೆಲ್ ಮಾಡ್ದೆ? ಮತ್ತೆ ಎಲ್ಲ ಹೋಟೆಲಿಂದ ಪಾರ್ಸೆಲ್ ತರಿಸಿದ್ದೀನಿ. ಪಾರ್ಸಲ್ಲ? ಮತ್ತೆ ಆವಾಗಿಂದ ನಾನ್ ಮಾಡಿದ್ದು ರೇಂಜ್ಗೆ ಬಿಲ್ಡಪ್ ಕೊಡ್ತಾ ಇದ್ರೆ. ಪಾರ್ಸೆಲ್ ಬಾಕ್ಸ್ ಎಲ್ಲ ಅನ್ಬಾಕ್ಸ್ ಮಾಡಿ ಬೌಲಿಗೆ ಹಾಕಿ ರೆಡಿ ಮಾಡ್ದೆ ಅಂತ ಹೇಳ್ದೆ. ಸದ್ಯ ಅಷ್ಟುನಾದ್ರೂ ಮಾಡಿದಿರಲ್ಲ, ನೀವು ಗ್ರೇಟ್ ಮದರ್. ಬೇಬಿ, ವಾವ್, ಯು ಲುಕಿಂಗ್ ಸೋ ಬ್ಯೂಟಿಫುಲ್ ಇನ್ ದಿಸ್ ಸಾರಿ. ವಿವೇಕ್ ಏನಾದ್ರೂ ನೋಡಿದ್ರೆ ಕಳೆದೋಗ್ಬಿಡ್ತಾನೆ. ಬಾ, ಲೈಟಿಗೆ ಏನಾದ್ರೂ ಟಿಫನ್ ಮಾಡು, ಅಷ್ಟೊತ್ತಿಗೆ ನಿನ್ ಫ್ಯೂಚರ್ ಹಸ್ಬೆಂಡ್ ಬರ್ತಾನೆ. ಓಕೆ, ಕಮ್. ಬರೋನು ಮಗಳನ್ನೇ ನೋಡ್ತಾನೆ, ಅಮ್ಮನ್ನೇ ನೋಡ್ತಾನೆ, ನಾವ್ ಏನೇನ್ ನೋಡ್ಬೇಕು ಅಲ್ವೋ ರಮಾಚಾರಿ? ಆ ಪಾಪಿಗಳ ಬಗ್ಗೆ ಅಷ್ಟೆಲ್ಲ ಚೆನ್ನಾಗಿ ಗೊತ್ತಿದ್ದು ಯಾವ ಧೈರ್ಯದ ಮೇಲೆ ನೀನು ಅದಕ್ಕೆ ನಾಲ್ಕು ಕಳಿಸ್ದೆ? ನನ್ಗ್ಯಾಕೋ ಅದಕ್ಕೆ ನಾಲ್ಕು ಕಳಿಸ್ಬಾರ್ದಿತ್ತು ಅನ್ನಿಸ್ತಾ ಇದೆ. ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ಮುರಾರಿ. ಈ ಮೋಸಗಾರನ್ನ ಸಾಕ್ಷಿ ಸಮೇತ ಹಿಡಿಬೇಕು ಅಂದ್ರೆ ನಾವು ಅವ್ರ ಜಾಗಕ್ಕೆ ಹೋಗಿ ಅವ್ರ ತರ ನಾಟಕ ಮಾಡ್ಕೊಂಡೆ ಅವ್ರನ್ನ ಹಿಡಿಬೇಕಲ್ವಾ ಮುರಾರಿ? ಮುಳ್ಳನ್ನ ನೀನ್ ಪರೀಕ್ಷೆ ಮಾಡೋಕೆ ಕಳ್ಸಿರೋದು ಮುಳ್ಳಲ್ಲ ಕಣೋ, ಹೂ ತರ ಇರೋದು ಚಾರು ಹೊತ್ಕೆನ. ಅವ್ರಗಳ ಬಲೆ ಸಿಕ್ಕಿ ನಮ್ ಚಾರು ಹೊತ್ಕೆಗೆ ಏನಾದ್ರೂ ಆದ್ರೆ ಏನೋ ಮಾಡೋದು? ಪಾಂಡವರು ಎಷ್ಟೇ ಬಲಶಾಲಿಗಳು ಪರಾಕ್ರಮಿಗಳಾಗಿದ್ರು ಕೌರವರ ಕಪಟ ನಾಟಕದ ವಿರುದ್ಧ ಹೋರಾಡಕ್ಕೆ ಅವ್ರ ದಾರಿಲೇ ಹೋಗ್ಬೇಕಾಗಿ ಬಂತಲ್ವಾ? ಇದು ಅದೇ ತರ. ಹೂ ಕಣ, 3 ಲೋಕನ್ ಗೆಲ್ಲೋ ಶಕ್ತಿ ಇದ್ರು ಆ ಅರ್ಜುನ ಹೆಣ್ಣಿನ ವೇಷ ಹಾಕೊಂಡು ನಾಟ್ಯ ಹೇಳ್ಕೊಡ್ತಿರ್ಲಿಲ್ವಾ? ದ್ರೌಪದಿ ತ್ರಿಪುರ ಸುಂದರಿ ಆಗಿದ್ರು ಬೇರೆ ರಾಣಿಗೆ ಅಲಂಕಾರ ಮಾಡೋ ದಾಸಿ ಆಗಿರ್ಲಿಲ್ವಾ? ಅದೇ ತರ ಸತ್ಯನ ಸಾಕ್ಷಿ ಸಮೇತ ಹೊರಗೆ ತೆಗಿಬೇಕು ಅಂದ್ರೆ ಕೆಲವು ಸತಿ ನಾವು ಯಾರು ಏನು ಅನ್ನೋದನ್ನ ಮುಚ್ಚಿಡ್ಬೇಕು. ಅದೆಲ್ಲ ಸರಿ ಕಣೋ, ಅದಕ್ಕೆ ಅಂತ ಚಾರು ಹೊತ್ಕೆನ ದಾಳದ ತರ ಉಪಯೋಗಿಸ್ತಿರೋದು ಎಷ್ಟು ಸರಿ ಅಂತ? ನಾನ್ ಚಾರು ಮೇಡಮ್ನ ದಾಳದ ತರ ಉಪಯೋಗಿಸ್ತಿಲ್ಲ ಕಣ. ಸ್ವತಃ ಚಾರು ಮೇಡಮ್ಮೇ ಗಾಳ ಹಾಕಕ್ ಹೋಗಿದ್ದಾರೆ. ಅವ್ರು ಖಂಡಿತ ಅವ್ರನ್ನೆಲ್ಲ ಬಲೆಗೆ ಹಾಕೊಂಡು
ಅವ್ರು ಮಾಡಿದ ತಪ್ಪನ್ನೆಲ್ಲ ಬಯಲು ಮಾಡಿ ಅವ್ರೆಲ್ರಿಗೂ ಶಿಕ್ಷೆ ಆಗಂಗ್ ಮಾಡ್ತಾರೆ. ಆಚಾರಿ, ಆ ಮಾನ್ಯತ ನಮ್ ಕೃಷ್ಣನ್ ಕೊಂದ ಹಾಗೆ ನಮ್ ಅತ್ತಿಗೆಗೂ ಏನಾದ್ರು ಏನೂ ಮಾಡಲ್ಲ, ನನಗೆ ಚೆನ್ನಾಗಿ ಗೊತ್ತು. ಆ ಮಾನ್ಯತ ಯಾರಿಗೆ ಏನ್ ಬೇಕಾದ್ರೂ ಮಾಡ್ತಾಳೆ, ಆದ್ರೆ ಚಾರು ಮೇಡಮ್ಗೆ ಏನೂ ಮಾಡಲ್ಲ. ಯಾಕಂದ್ರೆ ಅವ್ರ ಮಗಳ ಮೇಲೆ ತುಂಬಾ ಪ್ರೀತಿ. ಅವ್ರು ಎಷ್ಟು ಪ್ರೀತಿಸ್ತಾ ಇದ್ದಾರೆ ಅಂದ್ರೆ, ಅವ್ರು ಅನ್ಕೊಂಡಂಗೆ ಅವ್ರ ಮಗಳು ಆಡಂಬರದಿಂದ ಬದುಕಕ್ ನಾನು ಬಿಡ್ಲಿಲ್ಲ ಅಂತ ಅಳಿಯ ಅಂತಾನು ನೋಡದೆ ಮಗಳು ಕುಂಕುಮನೇ ಅಳ್ಸಕ್ ನೋಡಿದ್ರು, ಅರೆ ನನ್ನ ಸಾಯಿಸಕ್ ನೋಡಿದ್ರು. ಚೆನ್ನಾಗಿ ಗೊತ್ತು ಕಣೋ ನನಗೆ, ಯಾವುದೇ ಕಾರಣಕ್ಕೂ ಅವ್ರ ಮಗಳಿಗೆ ಅವ್ರು ಏನೂ ಮಾಡಲ್ಲ. ಅದಕ್ಕೆ ಬಸರಿಯಾಗಿರೋ ಇಂಥ ಸಮಯದಲ್ಲಿ ಇಂಥ ಪರೀಕ್ಷೆಗಳೆಲ್ಲ ಬೇಕಿತ್ತಾ? ಖಂಡಿತ ಬೇಕು ಕಣ. ಇದನ್ನೆಲ್ಲ ಈಗ ಹೀಗೆ ಬಿಟ್ರೆ ಮುಂದೆ ಇನ್ನೂ ಕೆಟ್ಟ ಪರಿಸ್ಥಿತಿ ಎದುರಾಗುತ್ತೆ. ಸತ್ಯ ಒಂಥರ ಬೆಂಕಿ ಇದ್ದಂಗೆ, ಸುಡುತ್ತೆ ಅಂತ ದೂರ ಇದ್ರೆ ಧರ್ಮನ ಗೆಲ್ಲಕ್ಕಾಗಲ್ಲ. ಇನ್ನೇನು ಹೆದರ್ಕೋಬೇಡವೋ, ನಮ್ಮ ಚಾರು ಮೇಡಮ್ಗಿರೋ ಆತ್ಮವಿಶ್ವಾಸ, ಧೈರ್ಯ, ಸ್ಥೈರ್ಯ ಅದೆಂಥ ಪರೀಕ್ಷೆ ಬಂದರೂ ಗೆದ್ಕೊಂಡು ಬರುತ್ತೆ. ಏನೋ ರಾಮಾಚಾರಿ, ಚಾರು ಅದಕ್ಕೆ ಏನು ಆಗದಿದ್ರೆ ಸಾಕು. ನಂಬಿಕೆ ಇದೆ ನನಗೆ, ನಮ್ಮ ಚಾರು ಮೇಡಮ್ಗೆ ಏನೂ ಆಗಲ್ಲ, ಅವ್ರು ಕ್ಷೇಮವಾಗಿ ವಾಪಸ್ ಬರ್ತಾರೆ ಅಂತ. ವಿವೇಕ್, ನಾನು ನೀನು ತುಂಬಾ ಬ್ರಿಲಿಯಂಟ್ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ಬ್ರಿಲಿಯಂಟ್ ಇರೋದು ಬಿಸ್ನೆಸ್ ಅಲ್ಲಿ ಮಾತ್ರ. ಅದು ಯಾಕೆ ಬಿವೆ ಮಾಡುದು ಏನಿತ್ತು? ಅರೆ ಡ್ಯಾಡ್, ನನಗೆ ಕ್ಯಾ ಕಿಯಾ? ಏನ ಮೆತ್ತಿಗೆ ತಿಂದ್ರೆ ಮುಳ್ಳನ್ ಕೂಡ ಆರಾಮಾಗಿ ನುಂಗ್ಬೋದು, ಆದ್ರೆ ಅವಸರದಲ್ಲಿ ತಿಂದ್ರೆ ಹತ್ತಿ ಕೂಡ ಗಂಟಿಗೆ ಅಂಟುತ್ತೆ, ಮತ್ತು ಸಾಯೋದು ಅಲ್ಲ ಬದುಕೋದು ಅಲ್ಲ ಆ ಸಿಚುವೇಶನ್ ಇರ್ತೀಯ. ಏನೇ ಮಾಡಿದ್ರು ಮೈಂಡಲ್ಲಿ ಒಂದು ಕ್ಯಾಲ್ಕುಲೇಷನ್ ಅಂತ ಇರಬೇಕು. ನಾ ಹುಡುಗಿಯನ್ನು ಮೀಟ್ ಆಗೋದು ಫಸ್ಟ್ ಟೈಮ್ ಅಲ್ಲ, ಆಗ ಆ ಸಿಚುವೇಶನ್ ಅಲ್ಲಿ ಹಾಗೆ ಯಾರಾದ್ರೂ ಬಿಹೇವ್ ಡ್ಯಾಡ್, ನೀವು ಹೌದು, ನಾನೇ ಹೇಳಿದ್ದೆ ಅವ್ರು ಫಿದೋ ಹಾಗೆ ನೀನ್ ನಾಟಕ ಮಾಡುವ ಅಂತ. ಆದ್ರೆ ನೀನ್ ಈ ರೇಂಜ್ಗೆ ನಾಟಕ ಆಡಿದ್ರೆ ಹೇಗೆ? ಡ್ಯಾಡ್, ನಾನು ನಾಟಕ ಮಾಡಿಲ್ಲ. What? यस, वो मेरा परफॉर्मेंस नहीं था, वो मेरा प्यार था. ಯಾರ? यस डैड, आई एम इन लव विथ. उसको देखते ही ನಾನು ಫಿದಾ ಆಗ್ಬಿಟ್ಟೆ. ಕ್ಯಾ ಬೋಲ್ ರೇ ಹೋ ತುಮ್? ಎಸ್ ಡ್ಯಾಡ್, ನಾನು ಬಹುತ್ ಹುಡುಗಿರನ್ನ ನೋಡಿದ್ದೀನಿ, ಆದ್ರೆ ಫಾರ್ ದ ಫಸ್ಟ್ ಟೈಮ್ ದೇಖ್ತೆ ನನ್ನನ್ನು ನಾನೇ ಮರ್ತ್ಬಿಟ್ಟೆ. ಚೋಟಾ ಸಾಬ್, ನೀವು ಅವ್ರನ್ನ ಲವ್ ಮಾಡಕ್ ಆಗಲ್ಲ. ಕ್ಯೂ? ಅಲ್ದೆ ಅವ್ರಿಗೆ ಶಾದಿ ಹುआ है, बच्चा है, नो प्रॉब्लम, आई डोंट केयर. ನಾನ್ ಶಾದಿ ಆಗೋದಾದ್ರೆ ಅವಳನ್ನೇ ಶಾದಿ ಆಗೋದು. ಓಕೆ 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 ಕೂಲ್ 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 ಕೂಲ್. ನಾನು ಎಲ್ಲಿ ನಿನ್ ಶಾದಿ ಆಗಲ್ಲ ಅಂತೇಳಿ ಹಠ ಹಿಡಿತಿ ಅಂತೇಳಿ ಟೆನ್ಷನ್ ಅಲ್ಲಿ ಇದೆ. ಆದ್ರೆ ಈ ಕಹಾನಿ ಮೇ ಟ್ವಿಸ್ಟ್ ಜೈಸಾ ಅಭಿ ನೀನು ಅವ್ರ ಶಾದಿ ಆದ್ರೆ ಅವಳನ್ನೇ ಶಾದಿ ಆಗ್ಬೇಕಂತ ಹೇಳ್ತಾ ಇದ್ಯಾ. ನೋ ಪ್ರಾಬ್ಲಮ್, ಡೋಂಟ್ ವರಿ. ಓಕೆ, ನಾನು ಎಲ್ಲ ಮಾಡ್ತೀನಿ. सच में? 100%. ಚಾರು ಮೇಡಮ್, ತಗೊಳ್ಳಿ, ಊಟ ಮಾಡಿ. ನನಗೆ ಬೇಡ ರಾಮಾಚಾರಿ. ಯಾಕೆ ಬೇಡ? ನನ್ ಕಣ್ ಮುಂದೆ ಇನ್ನೂ ಆ ಪಾಪಿನೇ ಕಾಣಿಸ್ತಾ ಇದ್ದಾನೆ. ಈಗ ನಿಮ್ ಮುಂದೆ ಇರೋದು ನಿಮ್ ಗಂಡ ರಾಮಾಚಾರಿ ರೀ. ನಾನಿಲ್ಲಿರುವಾಗ ಅವನು ಎಲ್ಲಿಂದ ಬರ್ತಾನೆ? ಎಲ್ಲಿ ನೋಡಿದ್ರು ಅವನೇ ಕಾಣಿಸ್ತಾ ಇದ್ದಾನೆ ಅಂದ್ರೆ ಅವ್ನು ನನಗೆ ಎಷ್ಟು ಇರಿಟೇಟ್ ಮಾಡಿರ್ಬೇಡ. ನೀನು ಯೋಚನೆ ಮಾಡು. ಆದ್ರೆ ನಾನು ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೀನಲ್ವಾ. ನೋಡಿ, ನನ್ನ ಪ್ರೀತಿ ನಿಮ್ಗೆ ಯಾವ ಕೆಟ್ಟ ದೃಷ್ಟಿನೂ ಬೀಳ್ದಿರಂಗೆ ರಕ್ಷಾ ಕವಚ ಥರ ನಿಮ್ಮನ್ನು ಕಾಪಾಡ್ತಿರುತ್ತೆ. ರಾಮಾಚಾರಿ, ಸಾರಿ ಮೇಡಮ್, ನಂದೇ ತಪ್ಪು. ನಾನು ನಿಮ್ಮನ್ನ ಒಬ್ಬರನ್ನೇ ಅಲ್ಲಿ ಕಳಿಸ್ಬಾರ್ದಾಗಿತ್ತು. ಸರಿ, ಮೊದಲು ಊಟ ಮಾಡಿ. ಇಲ್ಲ, ನನಗ್ ಬೇಡ. ನನಗ್ ಮನ್ಸಿಲ್ಲ ರಾಮಾಚಾರಿ, ಬಲವಂತ ಮಾಡ್ಬೇಡ. ನೀವೇನು ಚಿಂತೆ ಮಾಡಬೇಡ್ರಿ. ಇನ್ನು ಮುಂದೆ ನಿಮಗೇನು ತೊಂದರೆ ಆಗದಿರಂಗೆ ನಾನು ನೋಡ್ಕೋತೀನಿ. ನೀವು ನಿಮ್ಮ ನಾಟಕನ ಮುಂದುವರಿಸಿ ಅಷ್ಟೇ. ನೋ, ನೆವರ್. ನನ್ನಿಂದ ಆಗಲ್ಲ ಅಂತ ನಾನು ಹೇಳಿದ್ನಲ್ಲ ರಾಮಾಚಾರಿ. ಚಾರು ಮೇಡಮ್, ನಿಮ್ಮ ಕೈಲಿ ಆಗುತ್ತೆ. ನೋಡಿ, ನಾವು ಈ ದಾರಿನ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಆಯ್ಕೆ ಮಾಡ್ಕೊಂಡಿರೋದಲ್ಲ.
ಬೇರೆ ಯಾವುದು ದಾರಿ ಇಲ್ಲ ಅಂತ ಅನಿವಾರ್ಯ ಕಾಯ್ಕೆ ಮಾಡ್ಕೊಂಡಿರೋದು. ಹೌದು ರೀ, ದೇವ್ರ ತರ ಇರೋ ನಿಮ್ಮಪ್ಪ ಯಾವ ತಪ್ಪು ಮಾಡದೆ ಇವತ್ತು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಅದನ್ನ ನಾವು ತಪ್ಪಿಸ್ಬೇಕು ಅಂದ್ರೆ ತಪ್ಪು ಮಾಡಿರೋ ನಿಮ್ಮಮ್ಮನ್ನ ಸಾಕ್ಷಿ ಸಮೇತ ಹಿಡಿಬೇಕು. ಹೊರಗಿನವರಾಗಿದ್ರೆ ಹೊಡೆದು ಬಡ್ದು ಬಾಯಿ ಬಿಡಿಸ್ಬೋದಿತ್ತು. ಆದ್ರೆ ಅವರು ನಿಮ್ ಸ್ವಂತ ರಕ್ತ ಮೇಡಮ್. ಹಾಗಾಗಿ ಅವ್ರನ್ನ ಸೆಂಟಿಮೆಂಟ್ ಇಂದಾನೆ ಅಟ್ಯಾಕ್ ಮಾಡಬೇಕು. ನಿನಗೆ ಗೊತ್ತಿಲ್ಲ ರಾಮಾಚಾರಿ. ಮೇಡಮ್, ಬರೀ ನಿಮ್ಮ ಅಪ್ಪನ ಜೈಲಿಂದ ಬಿಡಿಸೋ ವಿಷಯ ಅಷ್ಟೇ ಅಲ್ಲ, ಜೊತೆಲೆ ಹುಟ್ಟಿ ಬೆಳೆದಿದ್ದೀನಿ ನನ್ನ ತಮ್ಮ. ಜೀವನ ಪೂರ್ತಿ ನನ್ನ ಜೊತೆನೇ ಇರ್ತಾನೆ ಅಂತ ಅನ್ಕೊಂಡಿದ್ದೆ. ಇನ್ನು ಬಾಳಿ ಬದುಕ್ಬೇಕಾಗಿರೋನ್ನ ಅನ್ಯಾಯದಿಂದ ಸಾಯಿಸ್ಬಿಟ್ರಲ್ಲ, ಅವ್ರನ್ನ ಸಾಕ್ಷಿ ಸಮೇತ ಹಿಡಿದು ಅವ್ರಿಗೆ ಶಿಕ್ಷೆ ಕೊಡ್ಸೋದು ಬೇಡವಾ ಚಾರು ಮೇಡಮ್? ಅವನ ಆತ್ಮಕ್ಕೆ ಶಾಂತಿ ಸಿಗೋದು ಬೇಡವಾ? ಇದೆಲ್ಲ ನಡಿಬೇಕು ಅಂದ್ರೆ ಎಲ್ಲ ನಿಮ್ಮ ಕೈಯಲ್ಲೇ ಇದೆ ಚಾರು ಮೇಡಮ್. ಆಮೇಲೆ ನನಗೆ ಗೊತ್ತು, ನನ್ನ ಚಾರು ಮೇಡಮ್ ತನಗೋಸ್ಕರ ಅಲ್ಲದೆ ಇದ್ರು ಬೇರೆಯವ್ರಿಗೇನಾದ್ರು ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಏನು ಬೇಕಾದ್ರೂ ಮಾಡ್ತಾರೆ ಅಂತ. ಅದೇ ನೀವೇನೋ ಚಿಂತೆ ಮಾಡಬೇಡಿ. ಇನ್ನು ಮುಂದೆ ನೀವು ಮಾಡೋ ನಾಟಕದಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ. ಅರ್ಥ ಆಗ್ತಾ ಇಲ್ಲ ಅಲ್ವಾ? ಮೊದಲು ಊಟ ಮಾಡಿ, ಮಿಕ್ಕಿದ್ ನಾನು ಹೇಳ್ತೀನಿ. ಸರ್ ಮೇಡಮ್, ಪ್ಲೀಸ್ ಹಠ ಮಾಡಬೇಡಿ. ನೋಡಿ, ನೀವು ಇಡೋ ಹೆಜ್ಜೆಯಲ್ಲಿ ನಿಮ್ಮ ನೆರಳಿನ ಥರ ನಾನು ಜೊತೆಲಿ ಇರ್ತೀನಿ ಅನ್ನುವಾಗ ನಿಮ್ಗೆ ಯಾರು ಏನ್ರಿ ಮಾಡ್ತಾರೆ? ಎಸ್, ನಾಳೆ ನೀವು ಆ ಮನೆಗೆ ಹೋದಾಗ ನಿಮ್ಮ ಜೊತೆ ನಾನು ಬರ್ತೀನಿ. ಹೇಗೆ? ಹಾಗೆ ಇರ್ತೀನಿ ಮೇಡಮ್. ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ನಾನು ಕಾಪಾಡ್ತೀನಿ. ಇದು ನನ್ನ ಪ್ರಾಮಿಸ್. ಸರಿ ರಾಮಾಚಾರಿ. ನೋಡಿ, ನಮ್ಮ ಹಠಕ್ಕೆ ನಿಮ್ಮ ಹೊಟ್ಟೆಲಿರೋ ನಮ್ಮ ಮಗುಗೆ ತೊಂದರೆ ಆಗ್ಬಾರ್ದಲ್ವಾ? ನಿಮಗೋಸ್ಕರ ಅಲ್ಲದೆ ಇದ್ರು ಮಗುಗೋಸ್ಕರ ಆದರೂ ನೀವು ಹೊತ್ತೊತ್ತಿಗೆ ಸರಿಯಾಗಿ ಊಟ ಮಾಡಲೇಬೇಕು. ಹೇಳಿ ಆನ್